ಕೋಟೆ ಹೋಬಳಿ KADP ಜಮೀನುಗಳ ರೈತ ಪರ ಹೋರಾಟ ಸಮಿತಿ ಅಂತ ಹೇಳ್ತೀರಿ. ನಿಜವಾಗ್ಲೂ ರೈತರು KADPಗೆ ಜಮೀನುಗಳು ಬಿಟ್ಕೊಡೋಕೆ ಯಾರು ಇಷ್ಟಪಡೋದೇ ಇಲ್ಲ. ರೈತರು ನೀವು ರೈತ ಪರ ಅನ್ನೋ ವರ್ಡ್ ತೆಗೆದುಬಿಟ್ಟು ಹೋರಾಟ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತೇಳಿ ಒಂದು ಜನಾಭಿಪ್ರಾಯ ಸರ್. ಮುಖಂಡರು ನಿನ್ನೆ ಒಂದು ಅನಿರ್ದಿಷ್ಟಾವಧಿ ಧರಣಿ KADP ವಿರುದ್ಧವಾಗಿರುವಂತವ್ರು. ಸರ್, ಇಲ್ಲಿ ಸರ್ಕಾರದಿಂದ 1.5 ಕೋಟಿ ಮಂಜೂರು ಆದ್ರೆ KADPಗೆ ಅಕ್ವಿಜಿಷನ್ಗೆ MB ಪಾಟೀಲ್ ಅವರ ಮಗನ್ಗೆ ಚಿಕ್ಕ ಯಜಮಾನರಿಗೆ 1.5 ಕೋಟಿ ಕೊಡ್ಬೇಕು. ಇದು ಬಹಳ ಮೋಸ ಆಗ್ತಾ ಇದೆ, ಇದ್ರಲ್ಲೆಲ್ಲ ಲೂಫಾಲ್ಸ್ಗಳು ಈ ತರ ಇದೆ ಅಂತ ಹೇಳ್ತಾರೆ ಸರ್. ಹಾಗಾದ್ರೆ ಆರೋಪ ಮಾಡ್ತಿದ್ರು ಬಂಧುಗಳೇ, ಏನು ಇವತ್ತು ಜಂಗಮಕೋಟೆ KADP 13 ಹಳ್ಳಿಗಳ ರೈತ ಪರ ಹೋರಾಟ ಸಮಿತಿಯಿಂದ ಮತ್ತೆ ದಲಿತ ಸಂಘರ್ಷ ಸಮಿತಿ ಭೀಮಾ ಮಾರ್ಗ ವತಿಯಿಂದ ಮತ್ತೆ ಏನು ಕರ್ನಾಟಕ ರಾಜ್ಯ ರೈತ ಸಂಘ ಸಿರಿಸೇನೆ ತಾಲೂಕು ಸಮಿತಿ ವತಿಯಿಂದ ಒಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅನಿರ್ದಿಷ್ಟ ಧರಣಿಯನ್ನು ಇಟ್ಕೊಂಡಿದ್ದೇವೆ. ಇದರ ಉದ್ದೇಶ ಒಂದೇ, ಏನು ಇವತ್ತು ಜಂಗಮಕೋಟೆ 2823 ಎಕರೆ ಜಮೀನಿನಲ್ಲಿ 1115 ಎಕರೆ ರೈತರಿಗೆ ಸೇರಿರ್ತಕ್ಕಂಥದ್ದು. ಆ 1115 ಎಕರೆಯಲ್ಲಿ ನೀರಾವರಿ ಪ್ರದೇಶವನ್ನು ಬಿಟ್ಟು ಉಳಿದ ಎಲ್ಲ ಜಮೀನನ್ನು ಕೂಡ ಇವತ್ತು ಅಂತಿಮ ಸೂಚನೆ ಹೊರಡಿಸಬೇಕು. ನಿರುದ್ಯೋಗಿ ಯುವಕರಿಗೆ ಕೆಲಸ ಸಿಗಬೇಕು. ಭೂಮಿ ಕೊಟ್ಟಂತಹ ಪ್ರತಿ ಎಕರೆಗೆ 3 ಕೋಟಿ ಪರಿಹಾರ ನೀಡಬೇಕು ಅಂತೇಳಿ ಇವತ್ತು ಸರ್ಕಾರವನ್ನು ಆಗ್ರಹಿಸ್ತಾ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅನಿರ್ದಿಷ್ಟ ದಿನಾವಣೆ ಕೂತ್ಕೊಂಡಿದ್ದೇವೆ. ಮತ್ತು ಇದರ ಜೊತೆಯಾಗಿ ಇವತ್ತು ನಮ್ಮ ತಾಲೂಕಿನ ಅನೇಕ ಹಳ್ಳಿಯಲ್ಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ನಿರಾಶ್ರಿತರಿದ್ದಾರೆ. ಅವರಿಗೆ ವಾಸ ಮಾಡಲು ಮನೆ ಇಲ್ಲ ಏನು. ಹಾಗಾಗಿ ಸರ್ಕಾರ ಈ ಕೂಡಲೇ ಪ್ರತಿ ಹಳ್ಳಿಯಲ್ಲೂ ಕೂಡ ನಿವೇಶನ ರೈತರನ್ನು ಪಟ್ಟಿ ಮಾಡಿ ನಿವೇಶನಗಳನ್ನು ಕೊಡಬೇಕು. ಅದೇ ರೀತಿ ಏನಿವತ್ತು ಸ್ತ್ರೀಶಕ್ತಿ ಮಹಿಳೆಯರು ಇವತ್ತು ಅವರಿಗೆ ಬ್ಯಾಂಕ್ಗಳು ಕಾಟ ಕೊಡ್ತಾ ಇದ್ದಾರೆ. ಇವತ್ತು ಸ್ತ್ರೀಶಕ್ತಿ ಸಂಘಗಳ ಸಂಪೂರ್ಣ ಮಹಿಳಾ ಸಾಲ ಮನ್ನಾ ಮಾಡಬೇಕು. DCC ಬ್ಯಾಂಕ್ನಿಂದ ಉಚಿತವಾಗಿ ಮಹಿಳೆಯರಿಗೆ ಸಾಲವನ್ನು ಕೊಡಬೇಕು ಅಂತ ಹೇಳ್ತಾ ಇವತ್ತೇನು 5 ಅಂಶಗಳನ್ನು ಇಟ್ಕೊಂಡು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅನಿರ್ದಿಷ್ಟ ಧರಣಿ ಇಟ್ಕೊಂಡಿದ್ದೇವೆ. ಹಾಗಾಗಿ ಇವತ್ತು ಎಲ್ಲ ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದೇವೆ. ಈ ಕೂಡಲೇ ಸರ್ಕಾರ ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತೇಳಿ ಮಾಧ್ಯಮದ ಮೂಲಕ ಕೋರ್ತಾ ಇದ್ದೇನೆ. ಈ ದಿನ ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ ಒಂದು ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಪರದ ಹೋರಾಟ ಸಮಿತಿ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಹಾಗೂ ಭೀಮಾವಾದದ ವತಿಯಿಂದ ಹಾಗೂ ಒಂದು ರೈತ ಸಂಘದ ಒಂದು ಸಮ್ಮುಖದಲ್ಲಿ ಈ ದಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹಲವಾರು ಬೇಡಿಕೆಗಳನ್ನು ಮುಂದಿಟ್ಕೊಂಡು ಒಂದು ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೇವೆ. ಇದರ ಉದ್ದೇಶ, ಪ್ರಮುಖ ಉದ್ದೇಶ, ಸುಮಾರು 2823 ಎಕರೆ ಒಂದು ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಾಡಬೇಕಂತೇಳಿ ಸರ್ಕಾರ ಅಧಿಸೂಚನೆ ಹೊರಡಿಸಿ 1 ವರ್ಷ ಆಗಿದೆ. ಆ 1 ವರ್ಷದಲ್ಲಿ ನಿರಂತರವಾಗಿ ಸರ್ಕಾರ ಪ್ರಕ್ರಿಯೆ ಮಾಡ್ತಾ ಇದೆ ರೈತರನ್ನು ಕರೆದು. ಆದರೆ 1 ವರ್ಷ ಆದರೂ ಯಾವುದೇ ರೀತಿಯಾಗಿರ್ತಕ್ಕಂಥ ಇನ್ನೂ ಅಂತಿಮ ಅಧಿಸೂಚನೆ ಹೊರಡಿಸಿರೋದಿಲ್ಲ. ಇಲ್ಲ, ನಾವು ಒಂದು ಸ್ಪಷ್ಟವಾದ ಒಂದು ಸಂದೇಶವನ್ನು ಹೇಳ್ತೀವಿ. ನೀರಾವರಿಯನ್ನು ಹೊರತುಪಡಿಸಿ ಉಳಿದ ಜಮೀನನ್ನು ತಾವು ಅಧಿಸೂಚನೆ ಹೊರಡಿಸಿ ಕೈಗಾರಿಕೆಗಳನ್ನು ಅಭಿವೃದ್ಧಿ ಪಡಿಸಲೇಬೇಕು. ಈ ತಾಲೂಕಿನ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಸಿಗುವಂತೆ ಮಾಡಲೇಬೇಕು ಅಂತಕ್ಕಂಥ ಒಂದು ಪ್ರಬಲವಾದಂತಹ ಹೋರಾಟ ನಾವು ಮಾಡುವುದರ ಮೂಲಕ, ಜೊತೆಗೆ ನಿವೇಶನ ರಹಿತರಿಗೆ ನಿವೇಶನಗಳನ್ನು ಕೊಡಿಸ್ಬೇಕಂತಕ್ಕಂಥ ಒಂದು ಉದ್ದೇಶ, ಪ್ರಮುಖ ಉದ್ದೇಶ ಇಟ್ಕೊಂಡು ಈ ದಿನ ನಾವು ಒಂದು ಪ್ರತಿಭಟನೆಯನ್ನು ಮಾಡ್ತಾ ಧರಣಿ ಸತ್ಯಾಗ್ರಹವನ್ನು ಮಾಡ್ತಿದ್ದೀವಿ. ಈ ಒಂದು ಮನವಿಯನ್ನು ಮುಖ್ಯಮಂತ್ರಿಗಳಿಗೆ ತಲುಪಿಸಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಜಂಗಮಕೋಟೆ ಹೋಬಳಿ KADP ಜಮೀನುಗಳ ರೈತ ಪರ ಹೋರಾಟ ಸಮಿತಿ ಅಂತ ಹೇಳ್ತೀರಿ. ನಿಜವಾಗ್ಲೂ ರೈತರು KADPಗೆ ಜಮೀನುಗಳು ಬಿಟ್ಕೊಡೋಕೆ ಯಾರು ಇಷ್ಟಪಡೋದೇ ಇಲ್ಲ. ರೈತರು ನೀವು ರೈತ ಪರ ಅನ್ನೋ ವರ್ಡ್ ತೆಗೆದುಬಿಟ್ಟು ಹೋರಾಟ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತೇಳಿ ಒಂದು ಜನಾಭಿಪ್ರಾಯ ಸರ್. ಜನಾಭಿಪ್ರಾಯ. ಈಗ ಸರ್ಕಾರ ಅನೇಕ ಪ್ರಕ್ರಿಯೆಗಳನ್ನು ಮಾಡಿದೆ ಅಂತ ಹೇಳಿದ್ದೀನಿ ನಾನು. ಏನು, ಜಂಗಮಕೋಟೆಯಲ್ಲಿ ರೈತರ ಅಭಿಪ್ರಾಯ ಸಂಗ್ರಹ ಮಾಡಿದೆ, ಮತ್ತೆ ಬೆಂಗಳೂರಿಗೆ ಕರೆಸಿ ಅವರ ಒಂದು ಅಹವಾಲನ್ನು ಸ್ವೀಕಾರ ಮಾಡಿದೆ. ಅಲ್ಲಿ 70%ಕ್ಕಿಂತ ಹೆಚ್ಚು ಜನ ರೈತರು ಕೊಡ್ತೀವಿ ಅಂತಕ್ಕಂಥ ಒಂದು ಸಹಿಯನ್ನು ಮಾಡಿದ್ದಾರೆ. ಹಾಗಾದರೆ ಅವ್ರು ರೈತರಲ್ವಾ? ಅಲ್ಲ ಸರ್, ರೈತರಲ್ವಾ? ಅವರು ರೈತರಲ್ಲ ಅಂತ ತಾವು ಹೆಂಗೆ ಹೇಳ್ತೀರವರು? ನಾವು ರೈತರ ಪರ, ಅವ್ರು ರೈತರಲ್ವಾ? ಅವ್ರ ಪರವಾಗಿ ನಾವು ಹೋರಾಟ ಮಾಡುವಂತಿಲ್ವಾ? ಮಾಡ್ಬೋದಲ್ವಾ?
ಅಲ್ಲ, ವಿಶೇಷವಾಗಿ ಜಂಗಮಕೋಟೆ ಹೋಬಳಿ KADB ಜಮೀನುಗಳ ರೈತಪರ ಅಂತ ಹಾಕಿದಿರಲ್ಲ. ಹೌದು ಹೌದು. ರೈತಪರ ಅಂತ ಹೇಳಿದ್ರೆ ಜಮೀನು ಉಳಿಸೋರು ರೈತಪರ ಅಂತ ಹಾಕೊಳ್ಬೇಕು. ಅಲ್ಲ ಸರ್, ಜಮೀನುಗಳನ್ನ ರಿಯಲ್ ಎಸ್ಟೇಟ್ ಬ್ರೋಕರ್ಗಳಿಗೆ ಈಗ ಒಬ್ರು ಹೇಳ್ತಾರೆ ಮುಖಂಡರು, ನಿನ್ನೆ ಒಂದು ಅನಿರ್ದಿಷ್ಟಾವಧಿ ಧರಣಿ KADB ವಿರುದ್ಧವಾಗಿರುವಂತವ್ರು. ಹಾ. ಸರ್, ಇಲ್ಲಿ ಸರ್ಕಾರದಿಂದ 1.5 ಕೋಟಿ ಮಂಜೂರು ಆದ್ರೆ KADBಗೆ ಅಕ್ವಿಜಿಷನ್ಗೆ ಹಾ. MB ಪಾಟೀಲ್ ಅವರ ಮಗನ್ಗೆ ಚಿಕ್ಕ ಯಜಮಾನರಿಗೆ 1.5 ಕೋಟಿ ಕೊಡ್ಬೇಕು. ಇದು ಬಹಳ ಮೋಸ ಆಗ್ತಾ ಇದೆ, ಇದ್ರಲ್ಲೆಲ್ಲ ಲೂಫಾಲ್ಸ್ಗಳು ಈ ತರ ಇದೆ ಅಂತ ಹೇಳ್ತಾರೆ. ಸರ್ ಹಾಗಾದ್ರೆ ಆರೋಪ ಮಾಡ್ತಾ ಇದ್ದಾರೆ. ಆರೋಪ ಮಾಡ್ತಿದ್ರಲ್ವಾ ಸರ್? ಇವ್ರು ಯಾವ ಉದ್ದೇಶಕ್ಕೆ ಹೋಗಿದ್ರು ಅಲ್ಲಿಗೆ? ಇವ್ರು ಡೀಲ್ ಮಾಡ್ಲಿಕ್ಕೆ ಹೋಗಿದ್ರ? ಇವ್ರು ರೈತರ ಪರವಾಗಿದ್ರೆ ಇವ್ರು ಡೀಲ್ ಮಾಡ್ಲಿಕ್ಕೆ ಹೋಗಿದ್ರ? ತಾವು ಮಾಧ್ಯಮದವರು ಒಂದು ಎಲ್ಲರ ಗಮನಕ್ಕೂ ತಿಳಿಸ್ತಕ್ಕಂಥದ್ದು ನಾನು. ಈಗ ಅವರು ಅಲ್ಲಿಗೆ ರೈತರಿಗೆ ನ್ಯಾಯ ಕೊಡ್ಸಕ್ ಹೋಗಿದ್ರ, ಇಲ್ಲ ಅವ್ರೇನಾದ್ರು ಡೀಲ್ ಮಾಡಕ್ ಹೋಗಿದ್ರ? ಆ ರೀತಿ ಏನಾದ್ರು ಒಂದು ಅವ್ರಿಗೆ ಮಾಹಿತಿ ಇದ್ರೆ, ಸ್ಪಷ್ಟವಾದ ದಾಖಲೆ ಇದ್ರೆ ಲೋಕಾಯುಕ್ತ ಕೊಡ್ಲಿ ಅಲ್ಲ ಸರ್ ನಾವು ಹೇಳ್ತಕ್ಕಂಥದ್ದು. ಅವ್ರು ಏನಾದ್ರು ಆ ರೀತಿ ಒಂದು ಅವಕಾಶ ಇದ್ರೆ, ದಾಖಲೆಗಳಿದ್ರೆ, ಈ ರೀತಿ ರೈತರಿಗೆ ಮೋಸ ಆಗ್ತಿದೆ ಅನ್ನೋದಾದ್ರೆ ಲೋಕಾಯುಕ್ತ ಕೊಡ್ಲಿ, ಕೇಸ್ ಹಾಕ್ಲಿ, ಅವ್ರ ಮೇಲೆ ದೂರು ಕೊಡ್ಲಿ ಪೊಲೀಸ್ ಠಾಣೆಯಲ್ಲಿ. ಅದೇ ರೈತರೀಗ ಸುಮಾರು 2800 ಒಂದು 23 ಎಕರೆಗೂ ಎಲ್ಲ ರೈತರದ್ದು ಸೇರಿ ಬೆಂಗಳೂರಿನ ಉಚ್ಚ ನ್ಯಾಯಾಲಯದಲ್ಲಿ ದೂರು ದಾಖಲು ಮಾಡಿದ್ದಾರೆ. ಏನು ದಾವೆ ದಾಖಲು ಮಾಡಿದ್ದಾರೆ, ಕೋರ್ಟ್ಗೆ ಹೋಗಿದ್ದಾರೆ. ಯಾರು? ಸರ್ಕಾರದ ವಿರುದ್ಧ. ಏನು ಇದಕ್ಕೆ ನಮ್ಗೆ ಸ್ಟೇ ಕೊಡ್ಬೇಕಂತ ಹೇಳ್ಬಿಟ್ಟು. ಮತ್ತೆ ಯಾಕೆ ಸ್ಟೇ ಕೊಡಲಿಲ್ಲ ಸರ್ಕಾರ? ನ್ಯಾಯಾಲಯ ಯಾಕೆ ಇವ್ರಿಗೆ ಒಂದು ಸ್ಟೇ ಕೊಡಲಿಲ್ಲ? ನ್ಯಾಯಾಲಯದ ಮೇಲೆ ಇವ್ರಿಗೆ ನಂಬಿಕೆ ಇಲ್ಲ, ಜನಪ್ರತಿನಿಧಿಗಳ ಮೇಲೆ ನಂಬಿಕೆ ಇಲ್ಲ, ಮತ್ತೆ ಕಾರ್ಯಾಂಗದಲ್ಲಿ ಕೆಲಸ ಮಾಡ್ತಕ್ಕಂಥವ್ರ ಮೇಲೆ ಇವ್ರಿಗೆ ನಂಬಿಕೆ ಇಲ್ಲ. ಅಂದರೆ ಇವ್ರು ಹೇಳಿದ್ದೇ ವೇದವಾಕ್ಯ, ಇವ್ರದೇ ಒಂದು ಕಾರ್ಯ. ಇದು ಪ್ರಜಾಪ್ರಭುತ್ವ ಸರ್, ರಾಜಪ್ರಭುತ್ವ ಅಲ್ಲ. ಪ್ರಜಾಪ್ರಭುತ್ವದಲ್ಲಿ ಹೋರಾಟದ ಹಕ್ಕು ಎಲ್ಲರಿಗೂ ಇದೆ. ಅವ್ರವ್ರ ಹಕ್ಕು ಅವ್ರು ಹೋರಾಟ ಮಾಡ್ಕೊಳ್ಳಿ. ಇದಕ್ಕೆ ಹಾಗೆ ಹೀಗಂತ ಪ್ರಶ್ನೆ ಮಾಡ್ತಕ್ಕಂಥದ್ದು, ಅವರು ಇನ್ನೊಬ್ಬರನ್ನ ಪ್ರಶ್ನೆ ಮಾಡ್ತಕ್ಕಂಥ ನೈತಿಕತೆ ಅವ್ರಿಗಿಲ್ಲ. ಈಗ ಮನವಿ ಕೊಡೋದಕ್ಕೆ ಸಿದ್ದರಾಮಯ್ಯ ಅವ್ರಿಗೆ ನೀವು ಏನಂತ ಕೊಡೋದಕ್ಕೆ ಹೋಗ್ತಾ ಇದೆ ಸರ್? ವಿಶೇಷ ಸರ್, ನಾವು ಸಿದ್ದರಾಮಯ್ಯನವ್ರಿಗೆ ಈ ಒಂದು ಕೈಗಾರಿಕೆ ಅಭಿವೃದ್ಧಿ ಪ್ರದೇಶವನ್ನು ಅಂತಿಮ ಅಧಿಸೂಚನೆಯನ್ನು ಹೊರಡಿಸಿ, ನೀರಾವರಿಯನ್ನು ಹೊರತುಪಡಿಸಿ ಕೈಗಾರಿಕೆಗಳನ್ನ ಅಭಿವೃದ್ಧಿಪಡಿಸಿ ಈ ತಾಲೂಕಿನ ನಿರುದ್ಯೋಗಿ ಯುವಕರಿಗೆ ಈ ಉದ್ಯೋಗವನ್ನು ಸೃಷ್ಟಿ ಮಾಡಿ ಅಂತ ಒಂದು ಮನವಿ, ಸ್ಪಷ್ಟವಾದ ಮನವಿ ಕೊಡ್ತಾ ಇದ್ದೀವಿ ಸರ್. ಹಂಗಾದ್ರೆ ನೀವು ಜಂಗಮಕೋಟೆಯಲ್ಲಿ ಬರಡು ಭೂಮಿ ಮಾಡೋದಕ್ಕೆ ಅಲ್ಲೇನು ಬರಡು ಭೂಮಿ ಇಲ್ಲ ಅಂತ ಹೇಳಿದ್ರೆ ತಿಬುರಳ್ಳಿ ಭಾಗದಲ್ಲಿ ಮಾಡಿದ್ರೆ ನಿಮ್ಗೆ ಸಮ್ಮತಿ ಇದೆಯಾ? ಸರ್, ನಾವು ಹೇಳ್ತಕ್ಕಂಥದ್ದು ಬರಡು ಭೂಮಿ ಅಂತ ನೀವು ಹೇಳ್ತಿದ್ದೀರಾ. ಯಾವುದು? ತಿಬುರಳ್ಳಿ ಬರಡು ಭೂಮಿ. ಹಾಗಾದ್ರೆ ಜಂಗಮಕೋಟೆ ಹೋಬಳಿದು ಅಲ್ಲಿ ಏನ್ ಸರ್? ಅದು ಬರಡು ಭೂಮಿ ಇಲ್ವಾ ಅಲ್ಲಿ? ಇಲ್ಲ ಅಂತೇಳಿ ಅವರ ಒಂದು ಇದು. ಸರ್, ಈಗ ಸರ್ಕಾರದ ಒಂದು ಅಂಕಿ ಅಂಶಗಳು ಕ್ರೋಢೀಕರಣ ಇದೆ. 1200 ಎಕರೆ ಸರ್ಕಾರಿ ಜಮೀನಿದೆ. 850 ಎಕರೆ PACL ಕಂಪನಿ ಏನು ರೈತರಿಗೆ ಮೋಸ ಮಾಡಿ 1,50,000 ತಗೊಂಡಿದೆ. ಅಲ್ಲಿ ಎಷ್ಟಾಯ್ತು? 2,000 ಎಕರೆ ಆಯ್ತು. ಇನ್ನು ಉಳಿದಂಥವ್ರು ಬರೀ ಯಾವುದು ಗೊಲ್ಲಳ್ಳಿದೊಂದೇ ದಲಿತರದು 100 ಎಕರೆ ಜಮೀನಿದೆ ಅವ್ರದ್ದು ಮಾತ್ರ. ಒಟ್ಟಿಗೆ 2,400ರಿಂದ 500 ಎಕರೆ ಕೊಡೋದಕ್ಕೆ ಸಿದ್ಧವಾಗಿದ್ದಾರೆ. ಈಗ PSL ಕಂಪನಿದು ತಗೊಳ್ಳಿ. ಯಾಕೋ ರೈತರಲ್ವಾ? ಅವ್ರು ಮಾರಿರೋ ರೈತರಲ್ವಾ? ಅಲ್ವೇನು ಸರ್? ಅವರು ಕೃಷಿ ಮಾಡ್ತಕ್ಕಂಥ ರೈತರ ತಾನೇ ಮಾರಾಟ ಮಾಡಿರ್ತಕ್ಕಂಥದ್ದು. ಮತ್ತು ಆವಾಗ ಎಲ್ಲೋಗಿತ್ತು ಇವ್ರ ಹೋರಾಟ? ಯಾಕೆ PSL ಕಂಪನಿ ವಿರುದ್ಧ ಇವರು ಹೋರಾಟ ಮಾಡಲಿಲ್ಲ? ಮತ್ತು 2,000 ಎಕರೆಯಷ್ಟು ಜಮಕೋಟೆ ಹೋಬಳಿಯಲ್ಲಿ 2,000 ಎಕರೆಗಿಂತ ಹೆಚ್ಚು ಭೂ ಪರಿವರ್ತನೆ ಆಗಿ ಲೇಔಟ್ಗೆ ಆಗಿದೆ. ಆಗ ಈ ಹೋರಾಟಕ್ಕೆಲ್ಲ ಎಲ್ಲೋಗಿತ್ತು ಸ್ವಾಮಿ? ನನ್ನ ಪ್ರಶ್ನೆ ಅಷ್ಟೆ. ಮಾಧ್ಯಮದವ್ರು ಬನ್ನಿ, ಪ್ರತಿ ಹಳ್ಳಿಯಲ್ಲೂ ಹೋಗ್ತೀನಿ, ಮುಖ್ಯ ರಸ್ತೆಯಲ್ಲೇ ಲೇಔಟ್ಗೆ ತೋರಿಸ್ತೀನಿ. ಆಗ ಅದು ಫಲವತ್ತಾದ ಭೂಮಿ ಆಗಿರ್ಲಿಲ್ವಾ? ಅಂದರೆ ಜಮಕೋಟೆ ಹೋಬಳಿಯಲ್ಲಿ ಏನು ನಿವೇಶನಗಳನ್ನು ಮಾಡಬೇಕು, ಯಾರು ಉದ್ಯಮಿಗಳು ಬೆಳಿಬೇಕು, ಯಾವ ಉದ್ಯಮಿಗಳು? ರಿಯಲ್ ಎಸ್ಟೇಟ್ ಉದ್ಯಮಿಗಳು. ಇವ್ರಿಗೆ ಕಮಿಷನ್ ಬರಬೇಕು. ರೈತನ ಅಭಿವೃದ್ಧಿ ಆಗ್ತಕ್ಕಂಥದ್ದು, ರೈತರ ಮಕ್ಕಳ ಅಭಿವೃದ್ಧಿ ಆಗ್ತಕ್ಕಂಥ ಉದ್ದೇಶ ಇವರಿಗೆ ಸ್ಪಷ್ಟವಾಗಿ ಇಲ್ಲವೇ ಇಲ್ಲ ಅಂತ ನಾನು ಹೇಳ್ತೇನೆ. ಯಾಕಂದರೆ ನಿವೇಶನಗಳು ಮಾಡುವಾಗ ಎಲ್ಲೋಗಿತ್ತು ಇವ್ರ ಹೋರಾಟ? PSL ಕಂಪನಿ 8,850 ಎಕರೆ ರೈತರಿಂದ ಮೋಸ ಮಾಡಿದಾಗ ಎಲ್ಲೋಗಿತ್ತು ಇವ್ರ ಹೋರಾಟ? ಈಗ ಸರ್ಕಾರ ಉಳಿದಂಥ ಜಮೀನನ್ನು ತಗೊಂಡು ಅಭಿವೃದ್ಧಿ ಪಡಿಸೋಕೆ ಹೋದ್ರೆ ಇವರು ಅದಕ್ಕೆ ವಿರೋಧ. ಯಾಕೆ? ಸರ್ಕಾರ ತಗೊಂಡ್ರೆ ಇವ್ರು ಕಮಿಷನ್ ಬರಲ್ಲ ಅಂತವಾ? ಹೇಳಿ ಸರ್. ಯಾವುದೋ ಹೇಳ್ತಾರೆ MB ಪಾಟೀಲ್ ಹತ್ರ ಅಂತ ಹೇಳ್ಬಿಟ್ಟು, ಇವ್ರು ಯಾತಕ್ಕೆ ಹೋಗಿದ್ರು? ಇವ್ರು ಡೀಲ್ ಮಾಡ್ಲಿಕ್ಕೆ ಹೋಗಿದ್ರಾ? ಆ ವ್ಯಕ್ತಿ ಅವನು ಒಂದು ಕುಂಟೆ ಅವನ ಹೆಸರಲ್ಲಿ ಜಮೀನಿಲ್ಲ. ಈಗ ಹೋಗಿ ಅಲ್ಲಿ ಕೋಳಿ ಕಟ್ ಮಾಡ್ತಾ ಇರ್ತಾನೆ. ಎಲ್ಲಿ? ಜಮಕೋಟೆ ಹೋಬಳಿಯಲ್ಲಿ, ಜಮಕೋಟೆ ಕ್ರಾಸಲ್ಲಿ. ಅವ್ನು ರೈತನಾ? ಶಾಲು ಹಾಕೊಂಡ್ಬಿಟ್ರೆ ರೈತ ಆಗ್ಬಿಡ್ತಾನ? ಕೋಳಿ ಕಟ್ ಮಾಡ್ತಿರ್ತಾನೆ. ಬಂದು ಶಾಲು ಹಾಕೊಂಡ್ರೆ ರೈತ ಅಂತ ಒಪ್ಕೊಳ್ತಿರ ತಾವು?
ಸರ್ ನೈಜ ರೈತರು ದುಡಿಮೆ ಮಾಡುತ್ತವ್ರು ಇದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಆ ನೈಜ ರೈತರು ಹೆಂಗಿರ್ತಾರೆ, ನಕಲಿ ರೈತರು ಹೆಂಗಿರ್ತಾರೆ ಅಂತ ಹೇಳ್ಬಿಟ್ಟು ನಿಂತ್ಕೊಂಡಾಗ ಗೊತ್ತಾಗುತ್ತೆ ತಮಗೆ. ಇವರು ರೈತರಂತೆ ನಟನೆ ಮಾಡಿ ಮಾಡ್ತಕ್ಕಂಥ ರಿಯಲ್ ಎಸ್ಟೇಟ್ ಉದ್ಯಮಗಳ ಪರ ಇರ್ತಕ್ಕಂತಹ ಇವ್ರು ಏಜೆಂಟ್ರು ಅಂತ ನಾನು ಹೇಳ್ತೀನಿ. ಇವತ್ತು ಸಾಕೊಂಡಿದ್ದೆ ರೈತರ ಹೋರಾಟ ಅಂದ್ರೆ ಇವತ್ತು ನಾವು ಇವತ್ತು ಈ ಹೋರಾಟಕ್ಕೆ ಯಾಕೆ ಬೆಂಬಲ ಕೊಡ್ತಾ ಇದೀವಿ ಅಂದ್ರೆ ನಮ್ಮ ಮಕ್ಕಳ ಮುಂದಿನ ವಿದ್ಯಾಭ್ಯಾಸ, ನಮ್ಮ ಮಕ್ಕಳ ಮುಂದಿನ ಉದ್ಯೋಗ. ಇವತ್ತು ರೈತರಲ್ಲ ಅಂತ ಹೇಳಿದ್ರೆ ಇವತ್ತು ಸರ್ಕಾರ KDB ಇಂದ ಯಾಕೆ ರೈತರಿಗೆ ನೋಟಿಸ್ ಕೊಟ್ಟಿತ್ತು? ಒಂದು ಕ್ವಶನ್ ನಂಬರ್ 1. ನೀನು ಹೋಗಿ ಅಲ್ಲಿ ರೈತರಲ್ಲ ಅಂತ ಹೇಳಿ ನಿಲ್ಸಾಕೋದು ಯಾಕೆ ನೋಟಿಸ್ ಕೊಡ್ತು ರೈತರು? ಯಾಕೆ ಜಮಖಂಡಿಯಲ್ಲಿ ಬಂದು ಅಭಿಪ್ರಾಯ ಸಂಗ್ರಹಣೆ ಮಾಡಿದ್ರು? ಯಾಕೆ ಇವತ್ತು 2ನೇ ಹಂತದ ನೋಟಿಸ್ ಬರ್ತಾ ಇದೆ? ಹಾಗಾಗಿ ಇವತ್ತು ನಾವು ಮಾಧ್ಯಮದ ಮೂಲಕ ಹೇಳ್ತಾ ಇದ್ದೇವೆ, ಅವರು ದಿಗ್ಭ್ರಾಂತರಾಗಿ ದಿಗ್ಭ್ರಮೆಯಲ್ಲಿ ಇವತ್ತು ಏನು ನಮ್ಮ ನಡೀಲಿಲ್ಲ ಅಂತ ಹೇಳಿ ಇವತ್ತು ಏನು ಮುಗ್ಧ ರೈತರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ಇವತ್ತು ನಾವು ನಮ್ಮ ನಿರುದ್ಯೋಗಿ ಯುವಕರೇನು ಇವತ್ತಿದ್ದಾರೆ, ನಮ್ಮ ಮಹಿಳೆಯರು ಏನಿದ್ದಾರೆ, ನಮ್ಮ ಅಕ್ಕಂದಿದ್ದಾರೆ, ಅವ್ರಿಗೆ ಉದ್ಯೋಗ ಸಿಗಬೇಕು, ನಮ್ಮ ಶಿಲ್ಘಟ್ಟ ತಾಲೂಕು ಅಭಿವೃದ್ಧಿ ಕಡೆ ಹೋಗ್ಬೇಕು ಅಂತೇಳಿ ಒಂದೇ ಒಂದು ದೃಷ್ಟಿಯಿಂದ ದೂರಾಲೋಚನೆಯಿಂದ ಅದರಲ್ಲೂ ನೀರಾವರಿ ಭೂಮಿಯನ್ನು ಬಿಟ್ಟು ಉಳಿಕೆ ಮಾಡಿ ಅಂತೇಳಿ ನಮ್ಮ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಈಗ ಅನಿರ್ದಿಷ್ಟಾವಧಿ ಧರಣಿ ಅಂತ ಹೇಳಿದ್ರೆ ಎಷ್ಟು ದಿನ ಇರುತ್ತೆ ಸರ್? ಅದು ಸರ್ಕಾರ ಬಂದು ನಮ್ಮ ಮನವಿಯನ್ನ ಪೂರೈಸುವವರೆಗೂ ನಮ್ಮ ಹೋರಾಟ ನಿರಂತರವಾಗಿರ್ತದೆ. ಅಂದ್ರೆ ನಾಳೆ ಒಂದ್ ದಿವಸಕ್ಕೆ ಸೀಮಿತ? ನಾಳೆ ಒಂದ್ ದಿವಸಕ್ಕೆ ಸೀಮಿತ ಅಲ್ಲ. ನಮ್ಮ ಹೋರಾಟ ಏನು KDB 13 ಹಳ್ಳಿಗಳ ರೈತ ಪರ ಹೋರಾಟ ಸಮಿತಿ ಏನಿದೆ, ಮತ್ತೆ ನಮ್ಮ ದಲಿತ ಸಂಘರ್ಷ ಸಮಿತಿ ಭೀಮಾ ಮಾರ್ಗ ಏನಿದೆ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಇದೆ, ರೈತ ಸಂಘಟನೆ ಇದೆ, ಇವೆಲ್ಲರ ಒತ್ತಾಯ ಒಂದೇ. KDB 13 ಹಳ್ಳಿಗಳ ಏನು 2823 ಎಕರೆ ನೀರಾವರಿ ಪ್ರದೇಶವನ್ನು ಬಿಟ್ಟು ಉಳಿದ ಜಮೀನನ್ನು ಫೈನಲ್ ನೋಟಿಫಿಕೇಶನ್ ಮಾಡಿ. ಎರಡನೇದು ಧರಣಿ ನೀವು ಜಿಲ್ಲಾ ಕಚೇರಿ ಮುಂದೆ ಮಾಡ್ತಾ ಇದ್ರ? ಇಲ್ಲಿ ಶಿಡ್ಲಘಟ್ಟ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮಾಡ್ತಾ ಇದ್ದೀವಿ. ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮಾಡ್ತಾ ಇದ್ದೀವಿ. ಸರ್ಕಾರ ಬಂದು ನಮ್ಮ ಮನವಿಯನ್ನು ಇವತ್ತೇ ಸ್ವೀಕರಿಸಲಿ, ಇವತ್ತೇ ನಾವು ಕೈ ಬಿಡ್ತೀವಿ. ಸರ್ಕಾರ ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಬೇಕು, ಏನು ಇವತ್ತು ಅಂತಿಮ ಸೂಚನೆ ಹೊರಡಿಸ್ಬೇಕು, ನಮಗೆ ಡಾಕ್ಯುಮೆಂಟ್ಸ್ ಕೊಡಬೇಕು. ಹಾಗಾಗಿ ನಮ್ಮ ಏನು ಹೋರಾಟದ ಒಂದು ಹಕ್ಕನ್ನು ಜಿಲ್ಲಾಡಳಿತ ಮುಂದೆ ನಮ್ಮ ಸಮಸ್ಯೆಯನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೀವಿ. ಓಕೆ ಸರ್. ನಮ್ಮ ಹೆಸರು ನಾಗವೇಣಿ, ಭೀಮಾ ಮಾರ್ಗದಿಂದ ಮಾತಾಡ್ತಾ ಇದ್ವಿ. ಏನು ಉದ್ದೇಶ ಹೋರಾಟ ಮಾಡ್ತಾ ಇದ್ದೀವಿ ಅಂದರೆ ಬಡವರಿಗೆ ನಿವೇಶನಕ್ಕಾಗಿ, ಸ್ವಂತ ಬಾಡಿಗೆ ಮನೆಯಲ್ಲಿದ್ದಾರೆ, ಸ್ವಂತ ಮನೆ ಸಿಗೋದಕ್ಕಾಗಿ, ಮತ್ತು ಕೂಲಿ ಇಲ್ಲ, ಕೆಲಸ ಇಲ್ಲ, ಕೆಲಸಗಳು ಕೊಡಿಸೋದಕ್ಕಾಗಿ, ಮತ್ತು ಶ್ರೀಶಕ್ತಿ ಸಾಲಗಳು ಯಾವ ಇದಾವೋ ಅವೆಲ್ಲ ಮಾನ್ಯ ಮುಖ್ಯಮಂತ್ರು ಕೋರಿಕೆ ಮಾಡ್ತಾ ಇದ್ದೀವಿ. ಅವರು ಆ ಸಾಲಗಳನ್ನೆಲ್ಲ ಮನ್ನಾ ಮಾಡ್ಬೇಕಂತೇಳ್ಬಿಟ್ಟು ನಮ್ಮದು ಈ ಹೋರಾಟಕ್ಕೆ ನಾವು ಬೆಂಬಲ ಕೊಡ್ತಾ ಇದ್ದೀವಿ.